ಶುರು ಮಾಡಿ. ನಿಂತ್ಕೊಳ್ಳೋಕ್ಕೇನು ಸಮಸ್ಯೆ ಇಲ್ಲ, ನಡೆಯಂಗಿಲ್ಲ ಅಷ್ಟೇ. ಇವತ್ತು ಪ್ರಮುಖವಾಗಿ ಭಾಳ ವರ್ಷಗಳಿಂದ ನಮ್ಮ ಬೈರ್ಬಂಗ್ಲಾ ಪಂಚಾಯಿತಿ ಮತ್ತು ಕಂಚಗಾರನಹಳ್ಳಿ ಪಂಚಾಯಿತಿ ಭಾಗದ ರೈತರಿಗೆ 2006ರಲ್ಲಿ ಕುಮಾರಸ್ವಾಮಿರವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಒಂದು 10,000 ಎಕರೆನ ಅಕ್ವೈರ್ ಮಾಡಿದ್ರು. ಅವತ್ತು ಅನೇಕ ಜನ ರೈತರು ಹೋಗಿ ಅಲ್ಲಿ ಮಾಡೋದು ಬೇಡ ಅಂತೇಳಿ ಗಲಾಟೆನೂ ಮಾಡಿದ್ರು. ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಇಲ್ಲ ಮಾಡೇಬೇಕು, ನಾನು ಬೆಂಗಳೂರಿನ ಒತ್ತಡ ಕಡಿಮೆ ಆಗಬೇಕು, ಬೆಂಗಳೂರಿನಲ್ಲಿರ್ತಕ್ಕಂಥ ಟ್ರಾಫಿಕ್ ಒತ್ತಡ ಕಡಿಮೆ ಆಗಬೇಕಾದ್ರೆ ನಾನು ಈ ಒಂದು ಯೋಜನೆಯನ್ನು ಮಾಡಲೇಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿ ನೋಟಿಫಿಕೇಶನ್ ಮಾಡಿಸಿದಾಗ ನಮ್ಮ ರೈತರೆಲ್ಲ ಅವತ್ತು ಕೋರ್ಟ್ಗೂ ಕೂಡ ಹೋದರು. ಕೋರ್ಟ್ಗೂ ಕೂಡ ಅವ್ರಿಗೆ ನ್ಯಾಯ ಸಿಗಲಿಲ್ಲ. ಕೋರ್ಟಲ್ಲೂ ಕೂಡ ಹೋರಾಟ ಮಾಡಿದ್ರು. ಆ ಹೊಸೂರು ಭಾಗದ ನಮ್ಮ ರಾಜಣ್ಣ ಅವರು ಮತ್ತು ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಹೋರಾಟನೂ ಕೂಡ ಮಾಡಿದ್ರು. ಅವತ್ತು ನ್ಯಾಯ ಸಿಗಲಿಲ್ಲ. ಕೋರ್ಟು ಕೂಡ ಮಾಡಬೇಕು ಅಂತೇಳಿ, ಟೌನ್ಶಿಪ್ಪನ್ನು ಮಾಡಬೇಕು ಅಂತೇಳಿ ಕೋರ್ಟ್ ಕೂಡ ತೀರ್ಮಾನ ಮಾಡಿತು. ತದನಂತರ ಅದನ್ನು ರೆಡ್ ಝೋನ್ ಮಾಡಿಬಿಟ್ರು. ರೆಡ್ ಝೋನ್ ಮಾಡಿರೋದ್ರಿಂದ ನಮ್ಮ ರೈತರು ಹೆಚ್ಚಿನ ಬೆಲೆನಲ್ಲಿ ಮಾರಾಟ ಮಾಡಲಿಕ್ಕೂ ಆಗ್ತಿರಲಿಲ್ಲ. ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಏನಾದರೂ ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಅಂದಾಗ ರೈತರುಗಳು ಭಾಳ ನೋವನ್ನು ಅನುಭವಿಸ್ತಿದ್ರು. ಯಾರೋ ಬೆಂಗಳೂರಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ನವ್ರು ಬಂದು ಅರ್ಧಂಬರ್ಧ ಬೆಲೆ, ಕಾಲ್ಭಾಗ ಬೆಲೆ ಕೊಟ್ಟಿದ್ದಾನೆ ಮುಖ್ಯಮಂತ್ರಿ ಆದರು. ಆವಾಗಲೂ ಕೂಡ ಆ ಭಾಗಕ್ಕೆ ಅವರು ಟೂರ್ ಬಂದಂಥ ಸಂದರ್ಭದಲ್ಲಿ ಆ ಭಾಗದ ಜನ ಎಲ್ಲ ಬೈರ್ಬಂಗ್ಲಾ ಕ್ರಾಸ್ನಲ್ಲಿ ಕೇಳಿದ್ರು, ಇದನ್ನು ದಯಮಾಡಿ ಇದನ್ನು ಬಿಟ್ಬಿಡಿ, ಕೈ ಬಿಟ್ಬಿಡಿ ಅಂದಾಗ, ಇಲ್ಲ ಇದು ನನ್ನ ಕನಸಿನ ಕೂಸು, ಇದನ್ನು ಮಾಡ್ತೀನಿ, ನಾನು ನಿಮಗೆ ತೊಂದರೆ ಆಗದಂಗೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ಕೂಡ ಕೈ ಬಿಡಲಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳು ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶವನ್ನು ಇಟ್ಕೊಂಡು, ಟೌನ್ಶಿಪ್ ಕೂಡ ಭಾಳ ಮುಖ್ಯ ಈಗ. ಯಾಕಂದರೆ ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಈ ಒತ್ತಡ ಕಡಿಮೆ ಮಾಡಬೇಕು ಅಂತಂದರೆ ಇರ್ತಕ್ಕಂಥ ಟೌನ್ಶಿಪ್ಗಳು ಸುತ್ತಮುತ್ತ ಅಭಿವೃದ್ಧಿ ಆಗಬೇಕು. ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಟೌನ್ಶಿಪ್ಗಳು ಆ ದೃಷ್ಟಿನಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ತಗೊಂಡು ರೈತರಿಗೂ ಕೂಡ ಇವತ್ತು ನೋಟಿಫಿಕೇಶನ್, ಪ್ರಥಮ ಹಂತದ ನೋಟಿಫಿಕೇಶನ್ ಕೂಡ ಮುಗಿದಿರ್ತಕ್ಕಂಥದ್ದು. ಈಗ ಕೆಲವು ರೈತರುಗಳು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ವಿರೋಧ ಪರ ಇದ್ದೇ ಇರ್ತದೆ. ಎಲ್ಲರೂ ಕೂಡ ಸಾರಾಸಾಕ್ತಾಗಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥದ್ದು ಏನಿರಲ್ಲ. ಆದರೆ ನಮ್ಮ ಉಪಮುಖ್ಯಮಂತ್ರಿಗಳು ಆ ರೈತಗಳನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಇದನ್ನು ಮಾಡಲೇಬೇಕು. ಯಾಕಂದರೆ ಭಾಳ ದಿವಸಗಳಿಂದ ನಾವು ನೋವು ಅನುಭವಿಸ್ತಾ ಇದ್ದೀವಿ. ಇದಕ್ಕೊಂದು ಇತಿಶ್ರೀ ಆಡಿ ಅಂತೇಳಿ ಸುಮಾರು ಒಂದು 60% ಜನ, 60%ಕ್ಕಿಂತ ಹೆಚ್ಚು ಜನ ಇದೊಂದು ಇತಿಶ್ರೀ ಆಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕು ಅಂತೇಳಿ ಏನು ಒತ್ತಡವನ್ನು ತಂದಿದ್ರು. ನಿಮ್ಮ ಅಹವಾಲುಗಳನ್ನ ಕೂಡ ಕೇಳಬೇಕು ಅಂತೇಳಿ ಇವತ್ತು ಈ ಒಂದು ಸಭೆಗೆ ಸನ್ಮಾನ ಉಪಮುಖ್ಯಮಂತ್ರಿಗಳು ತಮ್ಮನ್ನೆಲ್ಲ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ತಮಗೆ ಸ್ವಾಗತವನ್ನು ಬಯಸ್ತೀನಿ. ನಾನು ಯಾರು ರೈತರುಗಳು ಬಂದು ತಮ್ಮ ಅಹವಾಲುಗಳನ್ನ ಕೊಡಬೇಕು ಅಂತ ಬಂದಿರೋ ಅವ್ರಿಗೆ ನಾನು ಸ್ವಾಗತವನ್ನು ಬಯಸಿ ನಿಮ್ಮ ಮಾತುಗಳನ್ನು ಕೇಳಬೇಕು. ಇದರಿಂದ ಸಾಧಕ ಬಾಧಕ ಏನಾಗ್ತದೆ, ನಿಮ್ಗೆ ಇನ್ನೇನೇನು ಅನುಕೂಲಗಳು ಆಗ್ಬೋದು. ಈಗಾಗಲೇ ನಾವು ಕೊಡ್ತೀವಿ, ಏನೇನು ಪರಿಹಾರ ಕೊಡ್ತೀವಿ ಅಂತಕ್ಕಂಥ ವಿಚಾರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಘೋಷಣೆ ಮಾಡವ್ರೆ. ಇನ್ನೂ ಹೆಚ್ಚಿನ ಸಮಸ್ಯೆಗಳೇನಾದರೂ ನಿಮ್ಗೇನಾರು ಇದ್ದರೆ ಅದನ್ನು ನೇರವಾಗಿ ಉಪಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಬೇಕು ಅಂತಕ್ಕಂಥ ಮನವಿಯನ್ನು ತಾವೆಲ್ಲ ರೈತರು ಏನು ಕೊಟ್ಟಿದ್ರು ಅದಕ್ಕೆ ಹೋಗೊಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ತಮ್ಮನ್ನೆಲ್ಲ ಈ ಸಭೆಗೆ ಕರೆದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನೂ ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ತಾವು ದಯಮಾಡಿ ಒಬ್ಬೊಬ್ಬರಾಗಿ ಏನಾದ್ರು ನಿಮ್ಮ ಸಮಸ್ಯೆಗಳಿದ್ರೆ ಒಬ್ಬೊಬ್ಬರಾಗಿ ನಿಂತ್ಕೊಂಡು ನೀವು ಚರ್ಚೆ ಮಾಡಿ. ಸುಮ್ಮನೆ ಇಲ್ಲಿ
ಒಂದೇ ವಿಷಯನ ಹಲವಾರು ಜನ ಮಾತಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಒಂದು ವಿಷಯ ಒಬ್ರು ಯಾರಾದ್ರೂ ಕೂಡ ಮಾತಾಡಿದ್ರೆ ಅಲ್ಲಿ ನೋಟ್ ಮಾಡ್ಕೊತಾ ಇದ್ದಾರೆ, ಅದಕ್ಕೆ ಪರಿಹಾರ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ, ಮೊದಲು ರೈತರ ಆದ್ಯತೆ, ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು, ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಕೂಡ ಮಾಡಬೇಕು. ಮತ್ತೆ ಬೇರೆಯವರು ಅದನ್ನ ಕೊಳ್ತಕ್ಕಂಥವ್ರು ಅವ್ರನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಲ್ಲ ನಾವು. ಇದು ಆದ್ರೆ ಅದು ಕೂಡ ಕಷ್ಟ ಆಗ್ತದೆ. ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ರೈತರಿಗೆ ಪ್ರಥಮ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸನ್ಮಾನ ಉಪಮುಖ್ಯಮಂತ್ರಿಗಳು ನಿಮ್ಮನ್ನೆಲ್ಲ ಕರೆದಿದ್ದಾರೆ. ತಾವು ದಯಮಾಡಿ ಒಬ್ಬೊಬ್ಬರಾಗಿ ನಿಂತು ಈ ತಮ್ಮ ಅಹವಾಲುಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ.